ಡ್ಯೂಕ್ 390ಗಿಂತ ಟಾರ್ಕ್ ಜಾಸ್ತಿ ಇದೆ ಈ ಗಾಡಿಯಲ್ಲಿ. 4th ಗೇರಲ್ಲಿ ಇದ್ರೆ ಕೂಡ ಇದ್ರಲ್ಲಿರೋ ಟಾರ್ಕ್ ಮಾತ್ರ ಹೆಂಗ್ ಎಳ್ಕೊಂಡು ಹೋಗುತ್ತಂದ್ರೆ ನೋಡಿ, ಹಂಗೆ ಎಳ್ದು ಬಿಸಾಕುತ್ತೆ. ಈ ತರ ಗಾಡಿ ಎಲ್ಲ ಓಡಿಸಿದಾಗ ಒಂದು ಫೀಲ್ ಇರುತ್ತೆ ನೋಡಿ, ಸಕ್ಕದಾಗಿರುತ್ತೆ ಆ ಫೀಲು. ನಮಸ್ಕಾರ ಕರ್ನಾಟಕ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ವಿಡಿಯೋದಲ್ಲಿ ಯಾವ ಬೈಕ್ ತಂದಿದ್ದೀನಿ ಅಂದರೆ ದ ಟಾರ್ಕ್ ಮಾನ್ಸ್ಟರ್ ಥಂಡರ್ಬರ್ಡ್ 500. ನೋಡಿ ಏನು ಕ್ರೇಜಿಯಾಗಿ ಕಾಣಿಸ್ತಾ ಇದೆ ಬೈಕು. ಈ ಗಾಡಿ 2012 ಲಾಂಚ್ ಆಯಿತು. ಆಮೇಲೆ BS6 ನಾಮ್ಸಿಂದ 2020 ಡಿಸ್ಕಂಟಿನ್ಯೂ ಆಗ್ಬಿಡ್ತು. ಡೆಡ್ ಎಂಡ್. ಇದರಲ್ಲಿರೋ ಇಂಜಿನ್ ಬಂದ್ಬಿಟ್ಟು 499cc 27 bhp ಮತ್ತು 41 Nm ಟಾರ್ಕ್ ಮಾಡುತ್ತೆ. ಇದರಲ್ಲಿರೋ ಟಾರ್ಕ್ ಮಾತ್ರ ಸಿಕ್ಕಾಪಟ್ಟೆ ಜಾಸ್ತಿ ಕೊಟ್ಟಿದ್ದಾರೆ ಟಾರ್ಕು. ಡ್ಯೂಕ್ 390ಗಿಂತ ಟಾರ್ಕ್ ಜಾಸ್ತಿ ಇದೆ ಈ ಗಾಡಿಯಲ್ಲಿ. 4th ಗೇರಲ್ಲಿ ಇದ್ರೆ ಕೂಡ ಇದರಲ್ಲಿರೋ ಟಾರ್ಕ್ ಮಾತ್ರ ಹೆಂಗ್ ಎಳ್ಕೊಂಡು ಹೋಗುತ್ತಂದ್ರೆ ನೋಡಿ, ಹಂಗೆ ಎಳ್ದು ಬಿಸಾಕುತ್ತೆ. 4th ಗೇರಲ್ಲಿ ಇದ್ರೆ ಕೂಡ ಇದರಲ್ಲಿರೋ ಟಾರ್ಕ್ ಬಂದ್ಬಿಟ್ಟು 41 Nm ಟಾರ್ಕು. ಡ್ಯೂಕಲ್ಲಿ ಕೂಡ ಇಷ್ಟೊಂದು ಟಾರ್ಕ್ ಇಲ್ಲ. ನನ್ನ ಮನದ ಪ್ರೇಮ ರಾಗಕ್ಕೆ ನಿನ್ನ ಎದೆಯ ತಾಳ ಇದ್ದರೆ. ಇದರಲ್ಲಿರೋ ಶಾಕ್ ಅಬ್ಸರ್ವ್ ಬಂದ್ಬಿಟ್ಟು ಫ್ರಂಟ್ ಟೆಲಿಸ್ಕೋಪಿಕ್ ಕೊಟ್ಟಿದ್ದಾರೆ. ಅದೇ ರೇರಿಗೆ ಬಂದ್ಬಿಟ್ರೆ ಗ್ಯಾಸ್ ಚಾರ್ಜ್ ಸಸ್ಪೆನ್ಷನ್ ಅಂತ ಇದೆ. ಶಾಕ್ ಅಬ್ಸರ್ವ್ ಸಕ್ಕದಾಗಿದೆ. ಶಾಕ್ ಅಬ್ಸರ್ವ್ ಬಗ್ಗೆ ಮಾತಾಡಂಗಿಲ್ಲ. ಇದರಲ್ಲಿರೋ ವೀಲ್ಸ್ ಬಂದ್ಬಿಟ್ಟು ಫ್ರಂಟ್ ಅಲ್ಲಿ 19 ಇಂಚು 90 ಸೆಕ್ಷನ್ ವೀಲ್ಸ್. ಅದೇ ರೇರಿಗೆ ಬಂದ್ರೆ 18 ಇಂಚು 120 ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ. ಫೋಕ್ ವೀಲ್ಸ್ ಕೊಟ್ಟಿದ್ದಾರೆ ಈ ಗಾಡಿಗೆ. ಇನ್ನು ಆಫ್ ರೋಡಿಂಗ್ ಎಲ್ಲ ಆರಾಮಾಗಿ ಮಾಡ್ಬೋದು. ಈ ಗಾಡಿ ಆಫ್ ರೋಡಿಂಗ್ ಅಲ್ಲ, ಈ ಗಾಡಿ ಆರಾಮಾಗಿ ಕ್ರೂಸ್ ಮಾಡ್ಕೊಂಡು ಲಾಂಗ್ ಡ್ರೈವ್ಗೆಲ್ಲ ಕಂಫರ್ಟಬಲ್ ಆಗಿರುತ್ತೆ. ಇದು ಇನ್ನೊಂದೇನಪ್ಪ ಅಂದರೆ ಲೈಫಲ್ಲಿ 100 ಪ್ರಾಬ್ಲಮ್ ಇರ್ಬೋದು, ಆದರೆ ಈ ಥರ ಗಾಡಿ ಎತ್ಕೊಂಬಂದು ನೋಡಿ ಈ ಥರ ನುಗ್ಸಿದ್ರೆ ಅವ್ರ ಅಜ್ಜಿನ ಬಡಿಯೋ ಅಮ್ಮ ನೀವು ಓಡಿಸಿದ್ರೆ ನಿಮ್ಗೆ ಅನಿಸುತ್ತೆ ನಾನು ಹೇಳೋದನ್ನ. ಇದಕ್ಕೆ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಕೊಟ್ಟಿದ್ದಾರೆ. ಇಂಡಿಕೇಟರ್ಸ್ ಎಲ್ಲ ಆಲಜಿನ್ ಇಂಡಿಕೇಟರ್ಸ್. ಅವರಲ್ಲಿರೋ ಇನ್ಸ್ಟ್ರೂಮೆಂಟ್ ಕ್ಲಸ್ಟರು, ಒಳಗಡೆ ಬ್ಲೂ ಕಲರ್ ಲೈಟ್ಸ್ ಕೊಟ್ಟಿದ್ದಾರೆ. ಸ್ಪೀಡ್ ತೋರಿಸುತ್ತೆ, ಈ ಕಡೆ RPM ತೋರಿಸುತ್ತೆ, ನ್ಯೂಟ್ರಲ್ಲು, ಎಷ್ಟು ಕಿಲೋಮೀಟರ್ ಹೋಗಿದೆ, ಪೆಟ್ರೋಲ್ ಎಷ್ಟಿದೆ ಅಂತ ತೋರಿಸುತ್ತೆ. ಇದರಲ್ಲಿರೋ ಫ್ಯೂಲ್ ಟ್ಯಾಂಕ್ ಬಂದ್ಬಿಟ್ಟು 20 ಲೀಟರ್ ಕೊಟ್ಟಿದ್ದಾರೆ ಗುರು ಈ ಗಾಡಿಗೆ. ಈ ಗಾಡಿ ಸಿಟಿಯಲ್ಲಿ ಬಂದು ಒಂದು 25ಇಂದ 30 ಕೊಡುತ್ತೆ. ಅದೇ ಹೈವೇಗೆ ಹೋದ್ರೆ ಒಂದು 35, ಒಂದು 30ಇಂದ 35 ಕೊಡುತ್ತೆ. ಆಮೇಲೆ ಇದ್ರ ಎಕ್ಸಾಸ್ಟ್ ನೋಟ್ ತೋರಿಸಿ ನೋಡಿ, ಸಕ್ಕದಾಗಿದೆ. ಗೈಸ್ ಇನ್ನೊಂದು ಏನು ಮ್ಯಾಟ್ರ್ ಅಂದರೆ ಬುಲೆಟ್ ಥಂಡರ್ಬರ್ಡ್ ಓಡಿಸುವಾಗ ಆ ಬ್ಲಡ್ಡಲ್ಲಿ ಆ ಜೋಶ್ ಬಂದ್ಬಿಡುತ್ತೆ ಗೈಸ್. ಡಡ್ ಅಂತ ಓಡಿಸಿದ್ರೆ ಇರೋ ಕಷ್ಟ ಪ್ರಾಬ್ಲಮ್ ಏನಂದೆ ಇನ್ನೊಂದ್ಸಲ ಹೇಳು. ನೋಡಿ ಮಿರರ್ ಹಾಕ್ಸಿದ್ದಾರೆ, ಇನ್ನೂ ಲುಕ್ ಚೆನ್ನಾಗಿ ಕಾಣಿಸುತ್ತೆ ಈ ಗಾಡಿಗೆ ಮಿರರ್ ಹಾಕ್ಸಿರೋದು. ಈ ಮಿರರ್ ಅಲ್ಲಿ ಡಿಸ್ಅಡ್ವಾಂಟೇಜ್ ಕೂಡ ಇದೆ. ನಾವು ಉದ್ದಕ್ಕಿರೋರು ಕಾಲು ಇಷ್ಟು ಉದ್ದ ಇರುತ್ತೆ. ಇವಾಗ ಕಟ್ಟಿಂಗ್ ಅಲ್ಲೆಲ್ಲ ಟರ್ನ್ ಮಾಡ್ಬೇಕಾದ್ರೆ ತಿರುಗಿಸಿದಾಗ ಈ ಮಿರರ್ ಇಲ್ಲಿ ಟಚ್ ಆಗುತ್ತೆ. ನೋಡಿ ಈ ಗಾಡಿ ಮತ್ತೆ ಹಾರ್ಲಿ ಡೇವಿಡ್ಸನ್ ಲುಕ್ ಕೊಡುತ್ತೆ. ಇದ್ರಲ್ಲಿ ಸೀಟ್ ಕೂಡ ನೋಡಿ ಈ ತರ ಕರ್ವ್ ಆಗಿ ಕೊಟ್ಟಿದ್ದಾರೆ, ಒಂಥರ ಹಾರ್ಲಿ ಡೇವಿಡ್ಸನ್ ಲುಕ್ ಆಗಿರುತ್ತೆ. ಅಪ್ಪ ವೈಬ್ರೇಷನ್ ಮಾತ್ರ ಈ ಗಾಡಿಯಲ್ಲಿ, ಗಾಡಿನೇ ಹಂಗೆ ದರ್ರ ಅಂತ ಆಡ್ತಾ ಇದೆ ಈ ಟಾಪ್ ಸ್ಪೀಡ್ಗೆ ಹೋದ್ರೆ. ಬ್ರೇಕಿಂಗ್ ಎಲ್ಲ ಚೆನ್ನಾಗೇ ಇದೆ, ಬ್ರೇಕಿಂಗ್ ಬಗ್ಗೆ ಏನು ಮಾತಾಡಂಗಿಲ್ಲ. ಇದರಲ್ಲಿರೋ ಸೀಟಿಂಗ್ ಪೋಸ್ಟರ್ ಮಾತ್ರ ಫುಲ್ಲು ರಿಲ್ಯಾಕ್ಸ್ಡ್ ಆಗಿದೆ. ಆರಾಮಾಗಿ 200ಇಂದ 250 ಕಿಲೋಮೀಟ್ರ್ ಒಂದೇ ಸ್ಟ್ರೆಚಲ್ಲಿ ಹೋಗ್ಬೋದು, ಅಷ್ಟೊಂದು ಆರಾಮಾಗಿದೆ ಈ ಗಾಡಿಯಲ್ಲಿ. 80ಇಂದ 100 ಕ್ರೂಸ್ ಮಾಡ್ಕೊಂಡು ಹೋಗೋದು. ಅದೇ 100 ಮೇಲೆಲ್ಲ ಹೋದ್ರೆ ಸಿಕ್ಕಾಪಟ್ಟೆ ವೈಬ್ರೇಷನ್ ಆಗುತ್ತೆ ಈ ಗಾಡಿ. ಈ ಗಾಡಿಗೆ ಟಾರ್ಕ್ಗೆ ದುಡ್ಡು ಕೊಡ್ಬೋದು. 10 ಲಕ್ಷ ಕೊಡ್ತೀನಿ. 10 ಲಕ್ಷ ಬೇಡ, 10 ಕೋಟಿ ಕೊಡ್ತೀನಿ. ಆಮೇಲೆ ಇದರಲ್ಲಿರೋ ಸೈಲೆನ್ಸರ್ ಅಲ್ಲಿ ಪಾಪ್ಸ್ ಆಗುತ್ತೆ, ತೋರಿಸ್ತೀನಿ ರೀ. ನೋಡಿ ಸನ್ಸೆಟ್ ಆಗ್ತದೆ ಈ ತರ ಗಾಡಿ. ಆರಾಮಾಗಿ ಒಂದು 40ರಲ್ಲಿ ಹೋಗ್ತಾ ಇದ್ರೆ ಸೂಪರ್ ಆಗಿ ಆಗ್ತಾ ಇದೆ ಫೀಲ್ ಮಾತ್ರ ಈ ಗಾಡಿ ಓಡಿಸ್ತಾ ಇದ್ರೆ. ಸೌಂಡ್ ಮಾತ್ರ ಸಕ್ಕದಾಗಿದೆ ಈ ಗಾಡಿಯಲ್ಲಿ. ಈ ಗಾಡಿ ಸೌಂಡ್ಗೆ ಆರಾಮಾಗಿ ಇನ್ನೊಂದು ಸ್ವಲ್ಪ ಓಡಿಸ್ಬೇಕು ಅನ್ಸುತ್ತೆ. ತುಂಬ ಲೌಡಾಗೂ ಇಲ್ಲ, ತುಂಬ ಕಡಿಮೆನೂ ಇಲ್ಲ, ಸೂಪರ್ ಆಗಿದೆ. ಇವಾಗಿರೋ BS6 ಬೈಕ್ ಎಲ್ಲ ಓಡಿಸಿದ್ರೆ ಅಷ್ಟೊಂದು ನಮಗೆ ಫೀಲ್ ಆಗಲ್ಲ. ಈ ಥರ ಗಾಡಿ ಎಲ್ಲ ಓಡಿಸಿದಾಗ ಒಂದು ಫೀಲ್ ಇರುತ್ತೆ ನೋಡಿ, ಸಕ್ಕದಾಗಿರುತ್ತೆ ಆ ಫೀಲು. ಗಾಡಿ ಆನ್ ಮಾಡಿ ಐಡ್ಲಲ್ಲಿ ಬಿಟ್ಟಿದ್ದೀನಿ ನೋಡಿ, ಗಾಡಿನೇ ಹಂಗೆ ದಡ ಅಂತ ಆಡ್ತಾ ಇದೆ ನೋಡಿ. ವೆಯ್ಟ್ ಮಾತ್ರ ಸಿಕ್ಕಾಪಟ್ಟೆ ವೆಯ್ಟ್ ಐತೆ ಈ ಗಾಡಿ. ಇಂಜಿನ್ ಸ್ಮೂತ್ ಆಗಿದೆ, ಗಾಡಿ ಸಕ್ಕದಾಗಿದೆ ಓಡ್ಸೋಕ್ಕೆ. ಎಲ್ಲೂ ಒಂಥರ ಲ್ಯಾಗ್ ಆಗ್ತಾ ಇಲ್ಲ ಪರ್ಫಾರ್ಮೆನ್ಸಲ್ಲಿ. ಆದರೆ ವೈಬ್ರೇಷನ್ ಮಾತ್ರ ಕೈಯಲ್ಲೆಲ್ಲ ಫೀಲ್ ಆಗ್ತಾ ಇದೆ ಎಕ್ಸ್ಲೇಟರ್ ಕೊಟ್ಟರೆ. ಕರ್ವ್ ಎಲ್ಲ ಮಾಡೋಕ್ಕಾಗಲ್ಲ ಈ ಗಾಡಿಯಲ್ಲಿ. ಕರ್ವ್ ಎಲ್ಲ ಮಾಡಿದ್ರೆ ಅಷ್ಟೇ ಪಕ್ಕ ಬೀಳ್ತೀರಿ ಗಾಡಿ ಕರ್ವಿಂಗ್ ಎಲ್ಲ ಮಾಡಿದ್ರೆ. ಮೇಯ್ನಾಗಿ ವೈಬ್ರೇಷನ್ ಎತ್ಬಿಟ್ಟು ಇದೇ ಪವರಲ್ಲಿ ಈ ಥರ ಬೈಕ್ಸ್ ಬಿಟ್ಟರೆ ಪಕ್ಕ ಎಲ್ಲರೂ ರಾಯಲ್ ಎನ್ಫೀಲ್ಡ್ನ ಚೂಸ್ ಮಾಡ್ತಾರೆ.